Hello students, today I am going to start chapter 1 typical configuration of computer. In the examination, you will get two questions, one question for 1 mark, one question for 3 marks. So, question number 1 and question number 19. Now I discuss some basic concepts of computer. What is computer? Computer takes the information from the input device, process it according to the instructions. Later, it gives the processed information as an output. So, computer is a man-made electronic machine. It works more efficiently than people. So, according to this definition, computer cannot work alone. So, it needs 4 terminologies to complete the task. So, what are the terminologies? First one is hardware, second one is software, third one is data, fourth one is user. So, what is hardware? Hardware is the physical parts of a computer system. So, we can see, touch, and feel. Example: keyboard, mouse, monitor, RAM, CPU. These are all the hardware units. Okay, next is software. What is software? Software is a set or collection of programs, so we cannot touch and feel. For example, operating system like Unix and Windows. Next is data. What is data? Data is the raw information or basic facts that computer can process is called data. So last one is user. So what is mean by user? User means people who use the computers are called users. So next concept is block diagram of a computer. So computer is designed using 4 basic units. First one is input unit, second one is central processing unit. Again it is divided into control unit, arithmetic and logic unit. Third one is memory unit. Fourth one is output unit. See this diagram carefully. Arrow ಏನು ಇಂಡಿಕೇಟ್ ಮಾಡ್ತಿದೆ? ಡೇಟಾ ಫ್ಲೋ. ಡಾಟೆಡ್ ಲೈನು ಕಂಟ್ರೋಲ್ ಫ್ಲೋ. ಸೊ ಈ ಡಯಾಗ್ರಾಮಲ್ಲಿ ಇನ್ಪುಟ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಔಟ್ಪುಟ್ ಯೂನಿಟ್ ಆ್ಯಂಡ್ ಸ್ಟೋರೇಜ್ ಯೂನಿಟ್. ಸೊ ಫಾರ್ ಎಕ್ಸಾಂಪಲ್ 2 + 5 ದಿಸ್ ಈಸ್ ಅವರ್ ಇನ್ಪುಟ್. ಸೊ ಇನ್ಪುಟ್ ಯೂನಿಟ್ ಫಂಕ್ಷನ್ ಏನು ಮಾಡುತ್ತೆ? 2 + 5 ಅನ್ನೋ ಇನ್ಪುಟ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಥ್ರೂ ಕೀಬೋರ್ಡ್ ಆರ್ ಮೌಸ್. ಓಕೆ, ಸೊ ರಿಸೀವ್ ಮಾಡ್ಕೊಂಡಾದ್ಮೇಲೆ ಈ ಇನ್ಫಾರ್ಮೇಷನ್ನ ಸ್ಟೋರೇಜ್ ಯೂನಿಟಿಗೆ ಸೆಂಡ್ ಮಾಡುತ್ತೆ ಡೈರೆಕ್ಟ್ಲಿ. ಎಲ್ಲಿಗೆ ಸೆಂಡ್ ಮಾಡುತ್ತೆ? ಸ್ಟೋರೇಜ್ ಯೂನಿಟಿಗೆ. ಪ್ರೈಮರಿ ಮೆಮೊರಿಯಲ್ಲಿ ಸ್ಟೋರ್ ಆಗತ್ತೆ. ಪ್ರೋಸೆಸ್ ಆಗೋಕ್ಕಿಂತ ಮುಂಚೆ ಪ್ರೈಮರಿ ಮೆಮೊರಿಯಲ್ಲಿ ಆ ಇನ್ಫಾರ್ಮೇಷನ್ನು ಸ್ಟೋರ್ ಆಗತ್ತೆ. ಸ್ಟೋರ್ ಆದಮೇಲೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ CPU-ಗೆ ಪಾಸ್ ಆಗತ್ತೆ. ಸೊ ಇಲ್ಲಿ ಕಂಟ್ರೋಲ್ ಯೂನಿಟ್ ಮತ್ತು ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಎಗೇನ್ 2 ಡಿವೈಡ್ ಆಗಿದೆ. ಸೊ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ? ಈ ಡಾಟೆಡ್ ಲೈನ್ ಏನಿದೆಯಲ್ಲ, ಸೊ ಇದು ಕಂಟ್ರೋಲ್ ಫ್ಲೋ. ಸೊ ಏನು ಮಾಡುತ್ತೆ ಈ ಕಂಟ್ರೋಲ್ ಯೂನಿಟು? ಸೊ ಏನು ಇನ್ಫಾರ್ಮೇಷನು ಇನ್ಪುಟ್ಟಿಂದ ಮೆಮೊರಿಗೆ ಹೋಗುತ್ತೆ, ಮೆಮೊರಿಯಿಂದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ CPU-ಗೆ ಬರುತ್ತೆ. ಸೊ ಇಲ್ಲಿ ಔಟ್ಪುಟ್ಟಿಗೆ ಹೋಗುತ್ತೆ ಮೆಮೊರಿಯಿಂದ ಮತ್ತೆ. ಸೊ ಇದನ್ನೆಲ್ಲ ಏನು ಮಾಡ್ತಿದೆ? ಈ ಇನ್ಪುಟ್ ಔಟ್ಪುಟ್ ಈ ಎಲ್ಲ ಡಿವೈಸ್ಗಳನ್ನು, ಈ ರಿಸೋರ್ಸಸ್ಗಳನ್ನು ಕಂಟ್ರೋಲ್ ಮಾಡ್ತಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ? ಆ 2 + 5 ಅನ್ನೋ ಇನ್ಪುಟ್ಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿಗೆ ಬಂದಮೇಲೆ ಸೊ ಅಲ್ಲಿ 2 + 5 ಅಂದರೆ ಪ್ಲಸ್ ಈಸ್ ಎ ಅಡಿಷನ್ ಸಿಂಬಲ್. ಓಕೆ, ದಟ್ ಈಸ್ ಅರ್ಥಮ್ಯಾಟಿಕ್. ಸೊ 2 + 5 ಈಸ್ 7 ಅಂತ ಪ್ರೋಸೆಸ್ ಆಗುತ್ತೆ ಇನ್ಫಾರ್ಮೇಷನು. ಸೊ ಪ್ರೋಸೆಸ್ ಆದಮೇಲೆ ಎಗೇನ್ ಆ ಇನ್ಫಾರ್ಮೇಷನ್ನು ಯೂಸಿಂಗ್ ಕಂಟ್ರೋಲ್ ಯೂನಿಟ್ ಮತ್ತು ಪ್ರೈಮರಿ ಸ್ಟೋರೇಜಿಗೆ ಹೋಗಿ ಪ್ರಿಸರ್ವ್ ಆಗುತ್ತೆ ಡಿಸ್ಪ್ಲೇ ಆಗೋಕ್ಕಿಂತ ಮುಂಚೆ. ಸೊ ಯಾವಾಗಲೂ ಅಷ್ಟೇ ಇನ್ಫಾರ್ಮೇಷನ್ನು ಮಾನಿಟರ್ ಮೇಲೆ ಅಥವಾ ಪ್ರಿಂಟರಲ್ಲಿ ಪ್ರಿಂಟ್ ಆಗೋಕ್ಕಿಂತ ಮುಂಚೆ ಪ್ರೈಮರಿ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸ್ಟೋರ್ ಆದಮೇಲೆ ಔಟ್ಪುಟ್ ಯೂನಿಟಿಗೆ ಪಾಸ್ ಆಗುತ್ತೆ. ಓಕೆ, ಸೊ ನಾನು ಈಗೇನು ಡಯಾಗ್ರಾಮಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಅದೇ ಕಾನ್ಸೆಪ್ಟು ಈ ಇನ್ಪುಟ್ ಯೂನಿಟು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು ಮತ್ತು ಮೆಮೊರಿ ಯೂನಿಟು, ಔಟ್ಪುಟ್ ಯೂನಿಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡೀಟೇಲಾಗಿ ಪಾಯಿಂಟ್ಸ್ನ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ.
ಸೊ ಇನ್ಪುಟ್ ಯೂನಿಟ್, computers need to receive data and instructions in order to solve a problem. The input unit performs this operation. ಸೊ ಇನ್ಪುಟ್ ಯೂನಿಟ್ ಏನು ಮಾಡುತ್ತೆ, ಕೀಬೋರ್ಡು ಮೌಸು ಇನ್ಸ್ಟ್ರಕ್ಷನ್ಸ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋದಕ್ಕೆ. ಆಮೇಲೆ ಏನು ಮಾಡುತ್ತೆ, ಸೊ ಈ ಇನ್ಪುಟ್ ಯೂನಿಟ್ಗಳು ಸಿಸ್ಟಮ್ನ ಎನ್ವಿರಾನ್ಮೆಂಟ್ ಜೊತೆಗೆ ಲಿಂಕ್ ಮಾಡುತ್ತೆ. ಓಕೆ, ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ, ಸೊ ಏನಿದ್ರು ಫಂಕ್ಷನ್ನು, the function of the CPU is to interpret the instructions in the program and execute them one by one. It consists of two major units, ಕಂಟ್ರೋಲ್ ಯೂನಿಟ್ ಆ್ಯಂಡ್ ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟು. ಸೊ ಏನು ಇನ್ಫಾರ್ಮೇಷನನ್ನು ಪ್ರೈಮರಿ ಮೆಮೊರಿಯಿಂದ ತೊಗೊಂಡಿರುತ್ತೆ ಅಥವಾ ಆ ಪ್ರೋಗ್ರಾಮ್ನ ತೊಗೊಂಡಿರುತ್ತೆ, ಆ ಪ್ರೋಗ್ರಾಮ್ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಒನ್ ಬೈ ಒನ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ಎಗೈನ್ ಇದರಲ್ಲಿ ಟೂ ಮೇಜರ್ ಯೂನಿಟ್ಸ್ ಇದೆ, ಒಂದು ಕಂಟ್ರೋಲ್ ಯೂನಿಟ್ ಆ್ಯಂಡ್ ಅನದರ್ ಒನ್ ಈಸ್ ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ಕಂಟ್ರೋಲ್ ಯೂನಿಟ್ ಅಂದರೆ ಏನು, ಸೊ ಇದೇನು ಮಾಡುತ್ತೆ, ಡೇಟಾನ ಟ್ರಾನ್ಸ್ಫರ್ ಆಗುತ್ತಲ್ಲ ಅದನ್ನು ಇನ್ಸ್ಟ್ರಕ್ಷನ್ಸ್ನ ಪಾಸ್ ಮಾಡ್ತಾ ಇರುತ್ತೆ. ಮೀನ್ಸ್ ಇನ್ಪುಟ್ಟಿಂದ ಸಿ ಪಿ ಯುಗಾಗಲಿ ಅಥವಾ ಮೆಮೊರಿಗಾಗಲಿ ಅಥವಾ ಔಟ್ಪುಟ್ಟಿಗಾಗಲಿ, ಸೊ ಆ ಇನ್ಫಾರ್ಮೇಷನ್ನು ಟ್ರಾನ್ಸ್ಫರ್ ಆಗ್ತಿದೆ ಅಂದರೆ ಅದನ್ನು ಡೈರೆಕ್ಟ್ ಮಾಡುತ್ತೆ. ಓಕೆ, ಸೊ ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಅಂದರೆ, ಸೊ ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂದರೆ, ಅರ್ಥಮ್ಯಾಟಿಕ್ ಅಂದರೆ ಸಿಂಬಲ್ಸ್ ಲೈಕ್ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆ್ಯಂಡ್ ಡಿವಿಷನ್, ದೀಸ್ ಆರ್ ಆಲ್ ದಿ ಅರ್ಥಮ್ಯಾಟಿಕ್ ಆಪರೇಷನ್ಸ್. ಓಕೆ, ಲಾಜಿಕ್ ಯೂನಿಟ್ ಅಂದರೆ ಆ್ಯಂಡ್, ಗೇಟ್, ನಾರ್, ನಾಟ್, ದೀಸ್ ಆರ್ ಆಲ್ ದಿ ಲಾಜಿಕ್ ಫಂಕ್ಷನ್ಸ್. ಸೊ ನೆಕ್ಸ್ಟ್ ಈಸ್ ಮೆಮೊರಿ ಯೂನಿಟ್. In memory unit, the results generated from the processing have to be preserved before it is displayed. ದಿಸ್ ಮೀನ್ಸ್, ನಾನು ಆವಾಗಲೇ ಏನು ಎಕ್ಸ್ಪ್ಲೈನ್ ಮಾಡಿದೆ ಡಯಾಗ್ರಾಮಲ್ಲಿ, ಸೊ ಏನೇ ಇನ್ಫಾರ್ಮೇಷನ್ನು ಸಿ ಪಿ ಯುನಲ್ಲಿ ಪ್ರೋಸೆಸ್ ಆದಮೇಲೆ ಪ್ರೈಮರಿ ಮೆಮೊರಿಗೆ ಹೋಗಿ ಸೇವ್ ಆಗುತ್ತೆ. ಯಾವಾಗ, ಬಿಫೋರ್ ಇಟ್ ಈಸ್ ಡಿಸ್ಪ್ಲೇಡ್ ಅಂದರೆ ಪ್ರಿಂಟರಲ್ಲಿ ಅಥವಾ ಮಾನಿಟರಲ್ಲಿ ಡಿಸ್ಪ್ಲೇ ಆಗೋಕ್ಕಿಂತ ಮುಂಚೆ ಪ್ರೈಮರಿ ಮೆಮೊರಿಯಲ್ಲಿ ಸೇವ್ ಆಗುತ್ತೆ. ಸೊ ಮೆಮೊರಿ ಯೂನಿಟ್ನ ಮೇನ್ ಫಂಕ್ಷನ್ ಏನಂದರೆ, ದ ಮೆಮೊರಿ ಯೂನಿಟ್ಸ್ ದಸ್ ಪ್ರೊವೈಡ್ಸ್ ದ ಸ್ಪೇಸ್ ಟು ಸ್ಟೋರ್ ಇನ್ಪುಟ್. ಮೀನ್ಸ್ ಏನು ಇನ್ಫಾರ್ಮೇಷನ್ ಇದೆ ಆ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಹಿಯರ್ ಈಸ್ ಒನ್ ನೋಟ್. The input unit, output unit and secondary storage devices are together known as peripheral devices. This means input devices like keyboard, mouse, output units like printer, plotter, ಸ್ಪೀಕರ್, ಸೆಕೆಂಡರಿ ಸ್ಟೋರೇಜಸ್ ಲೈಕ್ ಪೆನ್ ಡ್ರೈವ್, ಸಿ ಡಿ, ಇವೆಲ್ಲ ಒಟ್ಟಿಗೆ ಏನಂತ ಹೇಳ್ತೀವಿ, ಪೆರಿಪೆರಲ್ ಡಿವೈಸ್ ಅಂತ ಕರಿತೀವಿ. ಪೆರಿಪೆರಲ್ ಡಿವೈಸ್ ಅಂದರೆ ಎಕ್ಸ್ಟರ್ನಲ್ ಡಿವೈಸ್, ಅಂದರೆ ನಾವು ಎಕ್ಸ್ಟರ್ನಲ್ ಆಗಿ ಇನ್ಸರ್ಟ್ ಮಾಡ್ತೀವಲ್ವಾ, ಅದನ್ನು ಪೆರಿಪೆರಲ್ ಡಿವೈಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಈಸ್ ಔಟ್ಪುಟ್ ಯೂನಿಟ್. ಸೊ it is used to print or display the results which are stored in the memory unit. The actual function of the output unit is just the reverse of the input unit. Thus, the output unit links the computer to the outside world. So, output unit na functions ಏನು, ಸೊ ಏನು ಮೆಮೊರಿ ಅಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ, ಪ್ರೋಸೆಸ್ಡ್ ಇನ್ಫಾರ್ಮೇಷನ್ನು, ಅದನ್ನು ಜಸ್ಟ್ ಡಿಸ್ಪ್ಲೇ ಮಾಡುತ್ತೆ. ಓಕೆ, ದಿಸ್ ಈಸ್ ದಿ ಫಂಕ್ಷನ್ ಆಫ್ ಔಟ್ಪುಟ್ ಯೂನಿಟ್. ಸೊ ಎಕ್ಸಾಂಪಲ್ಸ್ ಯಾವ್ದ್ಯಾವುದು ಔಟ್ಪುಟ್ ಯೂನಿಟ್ಸಿಗೆ, ಮಾನಿಟರ್, ಪ್ರಿಂಟರ್, ಪ್ಲಾಟರ್ ಆ್ಯಂಡ್ ಸ್ಪೀಕರ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮದರ್ ಬೋರ್ಡ್. ಸೊ ಮದರ್ ಬೋರ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಆಲ್ಮೋಸ್ಟ್ ಎಕ್ಸಾಮ್ಸಲ್ಲಿ 1 ಮಾರ್ಕ್ಗೆ ವಾಟ್ ಈಸ್ ಮದರ್ ಬೋರ್ಡ್ ಅಂತ ಕೇಳಿದ್ದಾರೆ. ಓಕೆ, ಸೊ ಮದರ್ ಬೋರ್ಡ್ ಈಸ್ ಅ ಮೇನ್ ಸರ್ಕ್ಯೂಟ್ ಬೋರ್ಡ್ ಆಫ್ ದಿ ಕಂಪ್ಯೂಟರ್ ಆ್ಯಂಡ್ ಇಟ್ ಈಸ್ a large printed circuit board, and motherboard contains the CPU, memory, expansion slots, bus, video controller and other electronic components. ಓಕೆ, ಸೊ ಮದರ್ ಬೋರ್ಡನ್ನ ಸಿಸ್ಟಮ್ ಬೋರ್ಡ್ ಅಂತಲೂ ಕರೀತಾರೆ. ಸೊ ಇದನ್ನು ಹೀಗೂ ಕರಿಬೋದು, ಮದರ್ ಬೋರ್ಡ್ ಈಸ್ ಎ ಬ್ರೈನ್ ಆ್ಯಂಡ್ ಹಾರ್ಟ್ ಆಫ್ ಎ ಕಂಪ್ಯೂಟರ್. ಓಕೆ, ಸೊ ನೆಕ್ಸ್ಟ್ ಈಸ್
ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್ ಅಂತ. ಓಕೆ, ಸೊ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸು? ಫಾರ್ಮ್ ಫ್ಯಾಕ್ಟರ್, ಚಿಪ್ಸೆಟ್, ಪ್ರೊಸೆಸರ್, ಸಾಕೆಟ್. ಸೊ ಫಸ್ಟ್ ಒನ್ ಈಸ್ ಫಾರ್ಮ್ ಫ್ಯಾಕ್ಟರ್. ಫಾರ್ಮ್ ಫ್ಯಾಕ್ಟರ್ ಅಂದರೆ ಏನು? ಸೊ it refers to the motherboard's geometry, dimensions, arrangement and electrical requirements. ಸೊ ಫಾರ್ ಎಕ್ಸಾಂಪಲ್ ಇಂಟೆಲ್ ಅನ್ನೋದು ಪ್ರೊಸೆಸರ್ ಇದೆ, ಅದರಲ್ಲಿ ಹೆಗೈನ್ ಮತ್ತೆ ಫರ್ದರ್ ಇಂಟೆಲ್ 1, ಇಂಟೆಲ್ 2, ಇಂಟೆಲ್ 3, ಇಂಟೆಲ್ 4 ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಹೋದರೆ, ಸೊ ಇಂಟೆಲ್ 2 ಅನ್ನೋದು ಇಂಟೆಲ್ 1ಗಿಂತ ಏನು ಫೀಚರ್ಸ್ ಜಾಸ್ತಿ ಇರುತ್ತೆ. ಇಂಟೆಲ್ 3 ಇಂಟೆಲ್ 2ಗಿಂತ ಫೀಚರ್ಸ್ ಜಾಸ್ತಿ ಇರುತ್ತೆ. ಸೊ ಏನು ನಾನು ಇಂಟೆಲ್ ಅಂತ ಹೇಳಿದ್ನಲ್ಲ, ಇದು ಒಂದು ಪ್ರೊಸೆಸರು. ಸೊ ಇದು ಹೇಗೆ ಬಿಲ್ಟ್ ಆಗಿರುತ್ತೆ ಅಂದರೆ ಅಂಡರ್ ದ ಫಾರ್ಮ್ ಫ್ಯಾಕ್ಟರ್, ಅಂದರೆ ಜಿಯೋಮಿಟ್ರಿ, ಡೈಮೆನ್ಷನ್ಸ್, ಅರೇಂಜ್ಮೆಂಟ್ಸು ಆ್ಯಂಡ್ ದೆನ್ ವಾಟ್ ಆರ್ ದ ಎಲೆಕ್ಟ್ರಿಕಲ್ ರಿಕ್ವೈರ್ಮೆಂಟ್ಸ್ ಆರ್ ನೀಡೆಡ್. ದಿಸ್ ಆಲ್ ಕಮ್ಸ್ ಅಂಡರ್ ಫಾರ್ಮ್ ಫ್ಯಾಕ್ಟರ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ಚಿಪ್ಸೆಟ್. So here what are the functions of chipset? Chipset controls the majority resources of the computer. Okay, so chipset ಏನು ಮಾಡುತ್ತೆ? ಇನ್ಪುಟ್ ಯೂನಿಟು, ಔಟ್ಪುಟ್ ಯೂನಿಟು, ಮೆಮೊರಿ ಯೂನಿಟು, ಸೊ ಇವನ್ನೆಲ್ಲ ಏನು ಮಾಡುತ್ತೆ? ಈ ಎಲ್ಲ ಕಾಂಪೋನೆಂಟ್ಸ್ನ, ಕಂಪ್ಯೂಟರ್ ಕಾಂಪೋನೆಂಟ್ಸ್ಗಳನ್ನ, ಈ ರಿಸೋರ್ಸಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ದೆನ್ ಎಗೇನ್ ಏನು ಮಾಡುತ್ತೆ? ಚಿಪ್ಸೆಟ್ ಈಸ್ ಟು coordinate data transfer between the various components of the computer. ಸೊ ಇನ್ಪುಟ್ ಯೂನಿಟಿಂದ ಮೆಮೊರಿ ಯೂನಿಟಿಗೆ, ಮೆಮೊರಿ ಯೂನಿಟಿಂದ ಸಿ ಪಿ ಯು ಯೂನಿಟಿಗೆ, ಸಿ ಪಿ ಯು ಇಂದ ಎಗೇನ್ ಮೆಮೊರಿಗೆ, ಮೆಮೊರಿಯಿಂದ ಔಟ್ಪುಟ್ಟಿಗೆ. ಸೊ ಇಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗಬೇಕಲ್ವಾ ನಾವು ಇನ್ಪುಟ್ ಕೊಟ್ಟಾಗ. ಸೊ ಆ ಇನ್ಫಾರ್ಮೇಷನ್ ಎಲ್ಲೆಲ್ಲಿ ಫ್ಲೋ ಆಗಬೇಕು ಅನ್ನೋದನ್ನು ಕೋಆರ್ಡಿನೇಟ್ ಮಾಡೋದು ಚಿಪ್ಸೆಟ್. ಸೊ ಲಾಸ್ಟ್ ಒನ್ ಈಸ್ ಪ್ರೊಸೆಸರ್ ಸಾಕೆಟ್. ಸೊ ವಾಟ್ ಈಸ್ ಪ್ರೊಸೆಸರ್ ಸಾಕೆಟ್? ಸೊ ಇದಕ್ಕಿಂತ ಮುಂಚೆ ಐ ಹ್ಯಾವ್ ಒನ್ ಕ್ವೆಶ್ಚನ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಲಾಟ್ ಆ್ಯಂಡ್ ಸಾಕೆಟ್? ಸಿ ಸ್ಲಾಟ್ ಅಂತ ಅಂದರೆ ಅದು ವರ್ಟಿಕಲ್ ಆಗಿರುತ್ತೆ, ಈ ಥರ ಇರುತ್ತೆ. ಸಾಕೆಟ್ ಅಂತ ಅಂದರೆ ಹೀಗೆ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ ಅಥವಾ ಸ್ಕ್ವಯರ್ ಶೇಪಲ್ಲಿ ಇರುತ್ತೆ. ಓಕೆ, ಸೊ ವರ್ಟಿಕಲಲ್ಲಿರೋದು ಸ್ಲಾಟು, ರೆಕ್ಟ್ಯಾಂಗ್ಯುಲರಲ್ಲಿರೋದು ಸಾಕೆಟ್ಟು. ಸೊ ಸಾಕೆಟ್ ಏನು ಮಾಡುತ್ತೆ? ಸೊ ದಿಸ್ ಈಸ್ ಇನ್ ದಿ ಶೇಪ್ ಆಫ್ ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ಇಟ್ ಹೋಲ್ಡ್ಸ್ ದ ಪ್ರೊಸೆಸರು. ಸೊ ಈ ಸಾಕೆಟ್ ಏನು ಮಾಡುತ್ತೆ? ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ, ಪ್ರೊಸೆಸರ್ನ ಹೋಲ್ಡ್ ಮಾಡ್ಕೊಳ್ಳುತ್ತೆ. ಓಕೆ, ಪ್ರೊಸೆಸರ್ ಅಂದರೆ ಸಿ ಪಿ ಯು. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ types of motherboard. There are 4 different types in motherboard. First one is XT motherboards, second one is AT motherboards, third one is baby AT motherboards, fourth one is ATX motherboards. So ಟೈಪ್ಸ್ ಆಫ್ ಮದರ್ಬೋರ್ಡ್ಸ್ನ ನಾವು ಬೇಸ್ಡ್ ಆನ್ ಪ್ರಾಪರ್ಟೀಸ್ ಮೇಲೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಎಕ್ಸ್ ಟಿ ಮದರ್ಬೋರ್ಡ್ನ ಸ್ಟ್ಯಾಂಡರ್ಡ್ ಫಾರ್ಮು ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಟೆಂಡೆಡ್ ಟೆಕ್ನಾಲಜಿ. ದೀಸ್ ಆರ್ ಓಲ್ಡ್ ಮಾಡೆಲ್ motherboards. In this we find old model processor socket like LIF. LIF means low insertion force socket. So XT motherboard ಅಲ್ಲಿ ಓಲ್ಡ್ ಮಾಡೆಲ್ ಪ್ರೊಸೆಸರ್ ಇರುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಓಲ್ಡ್ ಮಾಡೆಲ್ ಮದರ್ ಬೋರ್ಡ್. ಸೊ ಇದರಲ್ಲಿ ಪ್ರೊಸೆಸರ್ ಏನು? ಲೋ ಇನ್ಸರ್ಷನ್ ಫೋರ್ಸ್ ಇರುತ್ತೆ, ಮೀನ್ಸ್ ಇದು ಓಲ್ಡ್ ಮಾಡೆಲ್ ಅಲ್ವಾ. ಸೊ ರ್ಯಾಮ್ಸ್ ಆ್ಯಂಡ್ ಅನದರ್ ಪ್ರಾಪರ್ಟಿ ಈಸ್ ರ್ಯಾಮ್ ಸ್ಲಾಟ್ಸ್. ಇಟ್ ಹ್ಯಾಸ್ DIMM ಆ್ಯಂಡ್ ISA ಸ್ಲಾಟ್ಸು. ಸೊ ರ್ಯಾಮ್ ಸ್ಲಾಟ್ಸ್ ಈಸ್ ಅನದರ್ ಪ್ರಾಪರ್ಟಿ ಆಫ್ XT ಮದರ್ಬೋರ್ಡ್. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಸ್ಲಾಟ್ಸ್ ಇರುತ್ತೆ, DIMM ಆ್ಯಂಡ್ ISA ಸ್ಲಾಟ್ಸು. ಆ್ಯಂಡ್ ಅನದರ್ ಪ್ರಾಪರ್ಟಿ ಈಸ್ ಪಿನ್ ಪವರ್ ಕನೆಕ್ಟರ್. ಸೊ ಇಟ್ ಹ್ಯಾಸ್ 12 pin power connector and they have slot type processors and no ports. Slot ಅಂದರೆ vertically in shape. ಓಕೆ, ಸೊ XT ಮದರ್ಬೋರ್ಡ್ಸಿಗೆ ಎಕ್ಸಾಂಪಲ್ಸ್ ಅಂದರೆ ಪೆಂಟಿಯಮ್ ಫಸ್ಟ್, ಪೆಂಟಿಯಮ್ MMX, ಪೆಂಟಿಯಮ್ ಸೆಕೆಂಡ್ ಆ್ಯಂಡ್ ಪೆಂಟಿಯಮ್ ಪ್ರೋ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್
AT motherboards. So AT means advanced technology. So AT motherboards have PGA socket. PGA means pin grid array. ಸೊ ಈ ಎಕ್ಸ್ ಟಿ ಮದರ್ ಬೋರ್ಡಲ್ಲಿ ಏನು LIF ಪ್ರೊಸೆಸರ್ ಸಾಕೆಟ್ ಇತ್ತು. ಇಲ್ಲಿ ಏನಿದೆ PGA ಪಿನ್ ಗ್ರಿಡ್ ಅರೇ ಸಾಕೆಟ್ ಇದೆ. ಓಕೆ, ಸೊ ಅಲ್ಲಿ ರ್ಯಾಮ್ ಸ್ಲಾಟ್ಸಲ್ಲಿ ಏನಿತ್ತು DIMM ಆ್ಯಂಡ್ ISA ಇತ್ತು. ಇಲ್ಲಿ ಏನಿದೆ SD ರ್ಯಾಮ್ ಸ್ಲಾಟ್ಸ್. ಓಕೆ, ಸೊ ಈ ಪವರ್ ಕನೆಕ್ಟರಲ್ಲಿ 20 ಪಿನ್ ಪವರ್ ಕನೆಕ್ಟರ್ ಇರುತ್ತೆ. ಓಕೆ, ಇದರಲ್ಲಿ ಎಕ್ಸ್ಟ್ರಾ ಅದರ್ ಕನೆಕ್ಟರ್ಸ್ ಇರುತ್ತೆ. ಯಾವ್ದ್ಯಾವ್ದಂದರೆ PCI ಸ್ಲಾಟ್ಸ್ ಆ್ಯಂಡ್ ISA ಸ್ಲಾಟ್ಸ್. ಓಕೆ, ಸೊ ಈ AT ಮದರ್ ಬೋರ್ಡು ಸೈಜ್ 12 ಇಂಚ್ ವೈಡ್ ಆ್ಯಂಡ್ 13.8 ಇಂಚ್ ಡೀಪ್ ಇರುತ್ತೆ. ಸೊ ಇಟ್ ಹ್ಯಾಸ್ ಅನದರ್ ಒನ್ ಫೀಚರ್ ದಟ್ ಈಸ್ AT ಹ್ಯಾಸ್ 5 ಪಿನ್ ಲಾರ್ಜ್ ಕೀಬೋರ್ಡ್ ಕನೆಕ್ಟರ್. Okay, for example, Pentium 3rd processor is the AT motherboard. So third one is baby AT motherboards. So baby AT motherboard is the combination of XT and AT. So it has the common property of XT and AT. So it was the first PC motherboard to build in sockets for input output ports. So PC motherboard idu. Okay na. So this is in the back case of the connector. Okay, so for example Pentium 3rd and Pentium 4th. So next is ATX motherboard. ATX motherboard stands for Advanced Technology Extended Motherboard. ಸೊ ದಿಸ್ ಈಸ್ ದಿ ಲೇಟೆಸ್ಟ್ ಮದರ್ ಬೋರ್ಡ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ATX ಮದರ್ ಬೋರ್ಡೇ ಲೇಟೆಸ್ಟ್ ಮದರ್ ಬೋರ್ಡ್, ಇದನ್ನೇ ಯೂಸ್ ಮಾಡ್ತಿರೋದಂತ ಹೇಳಿದ್ದಾರೆ. ಬಟ್ ಇವಾಗ ನವೆಡೇಸ್ AMD ಅನ್ನೋ ಮದರ್ ಬೋರ್ಡ್ನ ಯೂಸ್ ಮಾಡ್ತಿದ್ದಾರೆ. ಓಕೆ, ಸೊ ಇಟ್ ಈಸ್ ಡಿಸೈನ್ಡ್ ಬೈ ATX ಫಾರ್ಮ್ ಫ್ಯಾಕ್ಟರ್. ಸೊ ಏನು ಈ ATX ಮದರ್ ಬೋರ್ಡ್ ಇದೆಯಲ್ಲ, ದಿಸ್ ಈಸ್ ಡಿಸೈನ್ಡ್ ಬೈ ATX form factor. So in this motherboard MPGA processor socket means it has MPGA processor socket, DDR RAM slots. DDRAM ಅಂತ ಅಂದರೆ ಡಬಲ್ ಡೇಟಾ ರೇಟ್ RAM slots. AGP slots and SATA slots are other connectors. AGP and SATA. SATA means series AT attachment. It helps to insert externally the hard disk. Okay, so it has 20 pin and 24 pin power connectors. So it has 20 pin and 24 pin ATX power connector. So ATX motherboard full size is 12 inch wide and 9.6 deep. So it has another one micro ATX motherboard. It is small motherboard. Size is 9.6 into 9.6 size, 9.6 wide, 9.6 inch deep. Example Pentium 4 dual core, core 2 duo, quad core, i3, i5 and i7. ಸೊ ಈಸಿಯಾಗಿ ನೆನ್ಪಿಟ್ಕೋಬೇಕಂತ ಅಂದರೆ, ಸೊ ಟೈಪ್ಸಲ್ಲಿ XT, AT, ಬೇಬಿ AT, ATX. ಪ್ರಾಪರ್ಟೀಸ್, ಸೊ 5 ಪ್ರಾಪರ್ಟೀಸ್. ಫಸ್ಟ್ ಒನ್ ಈಸ್ ಪ್ರೊಸೆಸರ್ ಸಾಕೆಟ್, ಸೆಕೆಂಡ್ ಒನ್ ಈಸ್ ರ್ಯಾಮ್ ಸ್ಲಾಟ್ಸ್, ಥರ್ಡ್ ಒನ್ ಈಸ್ ಪವರ್ ಕನೆಕ್ಟರ್, ಫೋರ್ತ್ ಒನ್ ಈಸ್ ಅದರ್ ಪೋರ್ಟ್ಸ್ ಆಫ್ ಕನೆಕ್ಟರ್, ಫಿಫ್ತ್ ಒನ್ ಈಸ್ ಎಕ್ಸಾಂಪಲ್. ಸೊ ಈ 5 ಪ್ರಾಪರ್ಟೀಸ್ ಮೇಲೆ ನಾವು ಈ 4 ಏನು ಟೈಪ್ಸ್ ಆಫ್ ಮದರ್ ಬೋರ್ಡ್ಸ್ ಇದೆಯಲ್ಲ, ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಪ್ರೊಸೆಸರ್ ಸಾಕೆಟಲ್ಲಿ XT LIF ಟೈಪು, AT PGA. PGA ಮೀನ್ಸ್ ಪಿನ್ ಗ್ರಿಡ್ ಅರೇ. ಬೇಬಿ AT, it has the common property of both AT and XT. So it has slot type and PGA. So ATX motherboard advanced socket, MPGA socket. So RAM slots, second one is RAM slots. XT has DIMM and ISA socket,
80 as SD RAM slots, baby 80 as both SD RAM and DD RAM. So advance is DDR RAM slots. DDR RAM slots means double data rate RAM. So third one is power connector. So in this XT has 12 pin, 80 has 20 pin, baby 80 combination of both XT and 80, 12 pin and 20 pin. Okay, so ATX has 20 pin and 24 pin. So fourth one is other ports of connectors. So XT has no ports. Okay, AT has PCI and ISA ports. So PCI and ISA, these are the components of motherboard. Next concept ಅಲ್ಲಿ ನಾನು explain ಮಾಡ್ತೀನಿ in depth ಆಗಿ. So next is baby 80. It has PCI and ISA slots, combination of both AT and XT. ATX, it is advanced, so it has more ports like PCI, AGP, primary, secondary, IDE interfaces, and SATA connector. SATA connector means series AT attachment, means it helps to insert externally the hard disk. Okay, so last one is example. So example XT Pentium first, Pentium MMX, Pentium second, and Pentium Pro. AT has Pentium third processors, baby AT has Pentium third and Pentium fourth, combination of both XT and AT. So ATX has Pentium 4th, dual core, core 2 duo, quad core, i3, i5 and i7.